ಹೆಲೋ, ಹೌ ಆರ್ ಯು? ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಆ್ಯಕ್ಚುಲಿ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒನ್ ಡೇ ಟ್ರಿಪ್ ಅಂತ ನಾವು ಅರೇಂಜ್ ಮಾಡ್ಕೊಂಡು ಹೋಗಿದ್ದು. ಸೊ ಇದು ಕೋಲಾರಕ್ಕೆ ಹೋಗಿದ್ವಿ. ಸೊ ಕೋಲಾರದಲ್ಲಿ ಮಾರ್ಕಂಡೇಯ ಹಿಲ್ಸ್ ಅಂತ. ಸೊ ಅಲ್ಲಿ ಹೋಗಿದ್ದು. ಆ್ಯಕ್ಚುಲಿ ಅಲ್ಲಿ ನಮ್ಗೆ ಗೊತ್ತಿಲ್ಲ ಆ ಪ್ಲೇಸ್ ಹೆಂಗಿದೆ ಅಂತ. ಸುಮ್ಮನೆ ಹೋದ್ವಿ. ಬಟ್ ಅದು ತುಂಬ ತುಂಬ ಚೆನ್ನಾಗಿದೆ. ಲೈಕ್ ನೇಚರ್ ಮಾತ್ರ ಆಸಮ್ ಆಗಿದೆ. ಸೊ ಎಲ್ಲ 360 ಡಿಗ್ರಿ ವ್ಯೂ ಕಾಣುತ್ತೆ. ಮೇಲೆ ನಿಂತ್ಕೊಂಡು ನೋಡಿದರೆ ಸೊ ನಿಮಗೆ 360 ವ್ಯೂ ಕಾಣುತ್ತೆ. ಸೊ ದೇವಸ್ಥಾನ ಅಂತೂ ಚೆನ್ನಾಗಿದೆ. ಪುರಾತನ ದೇವಸ್ಥಾನ, ತುಂಬ ಹಳೆ ದೇವಸ್ಥಾನ. ಅಂದರೆ 2000 ವರ್ಷದಿಂದೆ ಕಟ್ಟಿರೋಂಥ ದೇವಸ್ಥಾನ ಅಂತ ಇದು. ಸೊ ಅದಕ್ಕೆ ಏನಿದೆ ಅಂತ ನೋಡೋಣ ಅಂತ ಹೋಗಿದ್ವಿ. ಬಟ್ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಮತ್ತೆ ಮತ್ತೆ ಬರಬೇಕು ಅಂತ ಅನ್ನಿಸ್ತು ನಮಗೆ. ಸೊ ಅಲ್ಲೇ ಇದ್ವಿ ಸ್ವಲ್ಪ ಹೊತ್ತು, ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ. ಸೊ ಅಲ್ಲಿ ನೇಚರ್ ನೋಡಿಕೊಂಡು, ಸೊ ಎಲ್ಲ ನಮ್ಮ ಪಾಪಗೂ ಅವಳಿಗೆ ಇಷ್ಟ ಆಯಿತು. ಅವಳು ಆಟಾಡ್ತಾ ಇದ್ಲು. ಎಲ್ಲ ನೋಡಿಕೊಂಡು ಅಲ್ಲಿ ಮಂಕಿ ಎಲ್ಲ ಇದ್ವು. ಸೊ ಹಂಗಾಗಿ ಎಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ. ನೋಡಿ ಅವಳು ಯಾವ ಥರ ಆಟಾಡ್ತಾ ಇದ್ದಾಳೆ ಅಂತ. ಅಲ್ಲಿ ಕಲ್ಲಿತ್ತು. ಸೊ ಅದನ್ನ ಎತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅವಳು. ಸೊ ನೋಡಿ ಯಾವ ಥರ ಆಟಾಡ್ತಾ ಇದ್ದಾಳೆ. ಬೇಡ ಬೇಡ ಅಂದರೂ ಆಟಾಡ್ತಾ ಇದ್ಲು. ಸೊ ಯಾವ ಥರ ಆಟ ಆಡ್ತಿದ್ದಾಳೆ ಅಂದರೆ, ಆ್ಯಕ್ಚುಲಿ ಅವಳು ಮನೇಲಿದ್ದು ಬೋರ್ ಆಗ್ತಾಯಿತ್ತು. ಅವಳಿಗೆ ಒಬ್ಬಳೇ ಇದ್ದಾಳೆ. ಸೊ ಹಂಗಾಗಿ ಆಟಾಡೋಕ್ಕೆ ಅಂತಲೇ ಪ್ಲೇಸು ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಆಟಾಡ್ಬೋದು. ಎಲ್ಲರೂ ಹೋಗ್ಬೋದು ಜೊತೆಗೆ, ಫ್ಯಾಮಿಲಿ ಇದ್ದರೆ. ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಹೋಗಿ ಬನ್ನಿ. ಇದು ಕೋಲಾರಿಂದ ಸ್ವಲ್ಪ ದೂರದಲ್ಲಿ ಬರುತ್ತೆ. ಸೊ ಹೊಸಕೋಟೆ ದಾಟಿದ ಮೇಲೆ ಬರುತ್ತೆ ಇದು ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ನಮಗೆ ತೋರಿಸೋಣ ಅಂತ ಟ್ರೈ ಮಾಡಿದೆ. ಬಟ್ ಅವರು ಅಲ್ಲಿರೋ ಪುರೋಹಿತರು ಇಲ್ಲ, ಆ್ಯಕ್ಚುಲಿ ಮೊಬೈಲ್ ಫುಲ್ ಅಲೋ ಇಲ್ಲ. ಸೊ ಹಂಗಾಗಿ ಫೋಟೋ ಮತ್ತು ವಿಡಿಯೋ ಏನು ಮಾಡ್ಕೊಳಕ್ಕಾಗಿಲ್ಲ. ಆ್ಯಕ್ಚುಲಿ ಅದು ನಾವು ಹೋಗಿದ್ದು ಸ್ವಲ್ಪ ಲೇಟಾಗಿ ಹೋಗಿದ್ದು. ಅಷ್ಟೊತ್ತಿಗೆ ಕ್ಲೋಸ್ ಆಗಿರಲಿಲ್ಲ. ನಾವು ಹೋಗಿ ದರ್ಶನ ಆದಮೇಲೆ ಕ್ಲೋಸ್ ಆಯಿತು. ಸೊ ಅದಕ್ಕೆ ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಹೋದಾಗ ಟ್ರೈ ಮಾಡ್ತೀನಿ ಒಳಗಡೆ ಹೆಂಗಿದೆ ಅಂತ. ಯಾಕಂದರೆ ಎಲ್ಲರೂ ನೋಡಿರಲ್ಲಲ್ವ. ಸೊ ಕೋಲಾರದಲ್ಲಿರೋ ಎಲ್ಲ ಪೀಪಲ್ಸು ನೋಡಿರ್ತಾರೆ. ಬಟ್ ಔಟ್ ಆಫ್ ಸ್ಟೇಷನ್ಲಿರೋರು ಯಾರಿಗೂ ಗೊತ್ತಿಲ್ಲ ಈ ಪ್ಲೇಸ್. ಸೊ ಅಷ್ಟು ದೂರದಿಂದ ಬಂದು ನೋಡೋಕ್ಕೂ ಅವ್ರಿಗೆ ಆಗಲ್ಲ. ಸೊ ಹಂಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ನೋಡಿ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಈ ಥರ ಪ್ಲೇಸ್ ಅಂದರೆ ತುಂಬ ಇಷ್ಟ. ಅವರಿಗೆ ಈ ಥರ ಪುರಾತನ ದೇವಾಲಯ, ಹಳೆ ಕಾಲದಲ್ಲಿರೋ ಶತಮಾನದಲ್ಲಿ ಕಟ್ಟಿರೋ ಟೆಂಪಲ್ಸ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಆ್ಯಕ್ಚುಲಿ ಅಲ್ಲೆಲ್ಲ ಮಂಕಿ ಬಂದಿತ್ತು. ಮಂಕಿಗಳು ತುಂಬ ಇದ್ದಾವೆ. ಸೊ ಅಲ್ಲಿ ಬರ್ತಿರ್ತಾರಲ್ಲ, ಎಲ್ಲ ದೇವಸ್ಥಾನದಲ್ಲಿ ಮಂಕಿಗಳು ಕಾಮನ್ ಅಲ್ವಾ. ಯಾಕಂದರೆ ಅಲ್ಲಿರೋ ದೇವಸ್ಥಾನದಲ್ಲಿ ಬಾಳೆಹಣ್ಣು, ತೆಂಗಿನಕಾಯಿ ಕೊಡ್ತಾರೆ ಅಂತ ಒಂದು ರೀಸನ್ನಿಗೆ ಮಂಕಿಗಳಲ್ಲೆಲ್ಲ ಇರ್ತವೆ. ಸೊ ಇಲ್ಲಿ ಇದ್ದಾವೆ, ಇಲ್ಲಿ ತುಂಬ ಇದ್ದಾವೆ. ನಾನು ಅಂದ್ಕೊಂಡೆ ಒಂದೆರಡು ಇರುತ್ತೆ ಅಂತ. ಬಟ್ ಇಲ್ಲಿ ಎರಡು ಬಂದು ಸೊ ಅವಾಗ ಸ್ವಲ್ಪ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಕೊಟ್ವಿ. ಸೊ ಅದಾದಮೇಲೆ ಎಷ್ಟೊಂದು ಬಂದ್ಬಿಟ್ಟು ಆ ಕಡೆಯಿಂದ. ಎಷ್ಟೊಂದು ಅದಕ್ಕೆಲ್ಲ ಹಾಕೋಕ್ಕಾಗಿಲ್ಲ. ಒಂದೆರಡು ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಇತ್ತು ಸ್ವಲ್ಪ, ಅದನ್ನು ಕೊಟ್ವಿ ಪಾಪ. ಅಲ್ಲೇನು ಸಿಗಲ್ಲಲ್ವಾ, ಏನು ಸಿಗುತ್ತೆ, ಜಸ್ಟ್ ಹೂವು ಮತ್ತು ಎಲೆಗಳು ಅಷ್ಟೇ ಸಿಗುತ್ತೆ. ಈ ಥರ ಯಾರಾದರೂ ಟೂರಿಸ್ಟ್ ಬಂದರೆ ಅವುಗಳಿಗೂ ಖುಷಿ ಆಗುತ್ತೆ. ಸೊ ಹಂಗಾಗಿ ಏನಾದರೂ ಕೊಡ್ತಾರೇನೋ ಅಂತ ಒಂದು ರೀಸನ್ಗೆ ಆಚೆ ಕಡೆ ಬರ್ತವೆ. ಸೊ ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ ತೋರಿಸ್ತಾ ಇದ್ದಾರೆ, ನೋಡಿ ವ್ಯೂ ಹೆಂಗಿದೆ, ಇಲ್ಲೆಲ್ಲ ಮಂಕಿಗಳೆಲ್ಲ ಓಡಾಡ್ತಿದೆ ನೋಡು ಅಂತ. ಆ್ಯಕ್ಚುಲಿ ಅವ್ರು ನಮ್ಮ ಡ್ರೈವರ್ನ ಕರ್ಕೊಂಬಂದಿದ್ವಿ. ಯಾರೋ ಪಾಪ ಎಲ್ಲ ಕ್ಲೋಸ್ ಆದಮೇಲೆ ಒಂದು 4:15 ಬಂದರು. ಅಷ್ಟೊತ್ತಿಗೆ ಕ್ಲೋಸ್ ಆಗಿಬಿಟ್ಟಿದೆ ದೇವಸ್ಥಾನ ಪಾಪ. ಸೊ ಇವಾಗ ನಾವು ಅಲ್ಲಿಂದ ಹೊರಟ್ವಿ. ಟೈಮ್ ಆಯಿತು ಅಂತ, ಮಳೆ ಮೋಡ ಬೇರೆ ಆಗಿತ್ತು. ಇಲ್ಲಿಂದ ಹೊರಟು ನೋಡಿ ಅಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಟರ್ನ್ ಇದೆ. ಲೈಕ್ ತುಂಬ ಯೂ ಟರ್ನ್ ಎಲ್ಲ ಮಾಡ್ಕೋಬೇಕು. ತುಂಬ ಚೆನ್ನಾಗಿದೆ ಅಕ್ಕಪಕ್ಕ ಎಲ್ಲ. ನೋಡಿದ ತಕ್ಷಣ ಇಷ್ಟ, ಯಾರೇ ಬಂದರೂ ಇಷ್ಟ ಆಗುತ್ತೆ. ನೇಚರ್ ಯಾರಿಗೆ ಇಷ್ಟ ಆಗಲ್ಲ. ಹಂಗೆ ನಮಗೂ ಇಷ್ಟ ಆಗುತ್ತೆ, ಬಂದವರಿಗೂ ಇಷ್ಟ ಆಗುತ್ತೆ. ನಾನು ಫಸ್ಟ್ ಟೈಮ್ ಬಂದಿರೋದು, ನನಗೂ ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸು. ಸೊ ಮತ್ತೆ ಹೋಗ್ತೀವಿ, ಯಾವಾಗಂತ ಗೊತ್ತಿಲ್ಲ, ಪ್ಲ್ಯಾನ್ ಮಾಡ್ಕೋಬೇಕು.
ಅಲ್ಲಿ ಡೇಸ್ ಫುಲ್ ಸ್ಪೆಂಡ್ ಮಾಡಬೇಕು, ಚೆನ್ನಾಗಿರುತ್ತೆ. ಮನೇಲೆಲ್ಲ ಏನಾದರೂ ಫುಡ್ ತಗೊಂಡೋಗಿ ಅಲ್ಲೇ ಇರೋ ಥರ. ಸೊ ನೆಕ್ಸ್ಟು ನಾವು ಕೋಲಾರಮ್ಮ ಟೆಂಪಲಿಗೆ ಬಂದ್ವಿ. ಸೊ ಅದೂ ಹಳೆ ದೇವಸ್ಥಾನ. ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತು ಕೋಲಾರದಲ್ಲಿರೋರಿಗೆ ಈ ಟೆಂಪಲ್. ಬಟ್ ನಾವು ನೋಡಿರಲಿಲ್ಲ. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಕೋಲಾರಮ್ಮ ಟೆಂಪಲ್ ತುಂಬ ಚೆನ್ನಾಗಿದೆ, ಒಂದು ಸಾರಿ ಹೋಗೋಣ ಅಂತ. ಸೊ ಹೆಂಗೋ ಅಲ್ಲೇ ಹೋಗಿದ್ವಲ್ಲ, ಸೊ ಆನ್ ದ ವೇಲಿ ನೋಡ್ಕೊಂಬಿಟ್ಟು ಬರೋಣ ಅಂತ ಹೋದ್ವಿ. ನನ್ನ ಮಗಳು ಅವಳು ಹೆಂಗೆ ಅಂದರೆ, ಅವಳಿಗೆ ಈ ಥರ ಪ್ಲೇಸಸ್ ಅಂದರೆ ಅಷ್ಟಿಷ್ಟ ಅವಳಿಗೆ. ಎಲ್ಲ ಅವಳಿಗೂ ಒಂದು ನ್ಯೂ ಎಕ್ಸ್ಪೆರಿಮೆಂಟ್ ಅವೆಲ್ಲ. ಅವ್ರು ನೋಡ್ತಾ ಇದ್ದಾನೆ ನನ್ನ ಹಸ್ಬೆಂಡ್ ಏನೇನಿದೆ ಏನೇನಿಲ್ಲ ಅಂತ ದೇವಸ್ಥಾನದಲ್ಲಿ. ಅವಳು ಅವ್ರ ಅಪ್ಪನ ಜೊತೆ ಫುಲ್ಲು ಇದು ನೋಡಿ. ಈ ಕಡೆ ಎಲ್ಲ ಸೈಡಿಗೆಲ್ಲ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರೋದು ಇದೆಲ್ಲ. ಶಿಲ್ಪ ಶಿಲ್ಪಕಲೆ ಅಂತಾರಲ್ಲ ಆ ಥರ. ಸೊ ಇದೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಾಧ್ಯವಾದಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅದು. ಜಸ್ಟ್ ವ್ಯೂ ಹೊರಗಡೆಯಿಂದ. ಸೊ ಇದು ಗರುಡಗಂಬ ಇದೆ ಅಲ್ಲಿ ದೊಡ್ಡದು. ಅಷ್ಟು ಜನ ಇರಲಿಲ್ಲ. ಆ್ಯಕ್ಚುಲಿ ನಾವು ಹೋಗಿದ್ದು ಮಂಡೇ ಅಲ್ವಾ, ಸೊ ಹಂಗಾಗಿ ಅಷ್ಟೊಂದು ಜನ ಇರಲ್ಲ. ಅದು ಹೆಣ್ಣು ದೇವ್ರಲ್ವ, ಸೊ ಆಲ್ಮೋಸ್ಟು ಮಂಗಳವಾರ ಶುಕ್ರವಾರ ತುಂಬ ರಶ್ ಇರುತ್ತೆ. ಸೊ ನಾವು ಹೋಗಿದ್ದು ಸೋಮವಾರ ಈವ್ನಿಂಗ್ ಟೈಮಲ್ಲಿ. ಸೊ ಹಂಗಾಗಿ ಸ್ವಲ್ಪ ಜನ ಕಡಿಮೆ ಇದ್ದರು. ಸೊ ಇವಾಗ ಎಂಟ್ರಿ ಹೋಗ್ತಾ ಇದ್ದೀವಿ. ಅವರು ಏನೇನೋ ಹಾಕಿದ್ರಲ್ಲ, ಅದೆಲ್ಲ ರೂಲ್ಸ್ ಏನೇನು ಫಾಲೋ ಮಾಡಬೇಕು ಮಾಡಬಾರ್ದು ಅಂತ. ಏನಾದರೂ ದಾನ ಧರ್ಮ ಮಾಡಿದ್ರೆ ಮಾಡ್ಬೋದು. ಸೊ ಇಲ್ಲಿಂದ ಹೊರಗಡೆ ಹೋದಾಗ, ನಿಮಗೆ ಒಳಗಡೆ ಹೋದಾಗ ಅಲ್ಲಿ ಕೋಲಾರಮ್ಮ ಇದು ಮೂರ್ತಿ ಕಾಣುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಚಿಕ್ಕದಾಗಿ ಇದು ಎಂಟ್ರೆನ್ಸು. ಈ ಕಡೆ ಎಲ್ಲ ಈ ಕಡೆ ಹೋಗ್ಬೋದು. ಸುತ್ತಲೂ ಇದೆ ದೇವಸ್ಥಾನ. ಹಳೇ ಕಾಲದಲ್ಲಿ ಕಟ್ಟಿರ್ತಾರಲ್ವ ಆ ಥರ ಇದೆ. ಹಳೆ ಕಾಲದ ದೇವಸ್ಥಾನ ನೋಡಿ. ಅಂದರೆ ಫುಲ್ ಕೂಲಾಗಿರುತ್ತೆ. ಲೈಕ್ ಸಮ್ಮರಲ್ಲಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ನಾವು ಆ್ಯಕ್ಚುಲಿ ಹೋಗಿದ್ದೇ ಒಂದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್. ಈ ಥರ ಹೋದರೆ ಸೊ ಸುತ್ತಲಿಗೂ ಗಾರ್ಡನ್ ಇದೆ. ಸೊ ಎಷ್ಟು ಚೆನ್ನಾಗಿದೆ ಅಂದರೆ, ಲೈಕ್ ಎಲ್ಲ ಥರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹೊರಗಡೆ. ಲೈಕ್ ದೇವಸ್ಥಾನ ನೋಡ್ಕೊಬೋದು, ಆರಾಮಾಗಿ ಪಾರ್ಕ್ ಒಳಗಡೆ ಕುತ್ಕೋಬೋದು. ಸೊ ಅದ್ರ ಪಕ್ಕ ಯಾರೋ ಗೊತ್ತಿಲ್ಲ ಪಾಪ, ಒಂದು ಫ್ಯಾಮಿಲಿ, ಒಂದು ಚಿಕ್ಕ ಮಗು ಪಾಪುದು ಫೋಟೋ ಶೂಟ್ ಮಾಡ್ತಾಯಿದ್ರು. ಹಂಗೆ ನಿಮಗೆ ತೋರಿಸೋಣ ಅಂತ ವೀಡಿಯೋ ಮಾಡಿಕೊಂಡೆ. ಚೆನ್ನಾಗಿತ್ತು ಪಾಪು. ಆ್ಯಕ್ಚುಲಿ ಅದೇನು ಮೋಸ್ಟ್ಲಿ ಮಂತ್ಸ್ ಬೇಬಿ ಇರ್ಬೋದು ಅನಿಸುತ್ತೆ. ಅದಕ್ಕೆ ಫೋಟೋ ಶೂಟ್ ಮಾಡ್ತಾಯಿದ್ರು ಅವ್ರ ಪ್ಯಾರೆಂಟ್ಸು. ಸೊ ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲೆಲ್ಲ ಸುತ್ತ ಗಾರ್ಡನ್ ಇದೆ. ಸೊ ಇಲ್ಲಿ ಆ ಕಡೆ ಎಲ್ಲ ಲೈಕ್ ಹಳೇ ಕಾಲದ ಮನೆಗಳೆಲ್ಲ ಇದೆ. ಕಾಣ್ತಾ ಇದೆಯಲ್ಲ ನಿಮಗೆ, ಅದೆಲ್ಲ ಹಳೇ ಕಾಲದ ಮನೆ ಅಂತೆ ದೇವಸ್ಥಾನ ಸುತ್ತಲೂ. ಸೊ ಇದು ಸ್ವಲ್ಪ ದೇವಸ್ಥಾನ ಅಂದರೆ ಊರು ಒಳಗಡೆ ಇದೆ. ಸೊ ನಿಮಗೆ ಅಲ್ಲಿ ಅಕ್ಕಪಕ್ಕ ಎಲ್ಲ ಮನೆ ಕಾಣ್ತಿದೆಯಲ್ಲ, ಸೊ ಆ ಥರ ಪ್ಲೇಸಲ್ಲಿದೆ ಅದು. ಸೊ
ನನ್ನ ಮಗಳು ಫುಲ್ ತಲಾಟೆ ಅವಳು. ಅವಳು ಏನಂದರೆ ಬಂದರೆ ಫುಲ್ ಎಂಜಾಯ್ ಮಾಡ್ತಾಳೆ. ಸೊ ಇದು ನನ್ನ ವಿಡಿಯೋ. ಸೊ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಆ್ಯಂಡ್ ನಿಮಗೆ ಆದಷ್ಟು ನಾನು ಏನು ನನ್ನ ಕೈಲಿ ಏನು ಸಾಧ್ಯನೋ ಅದೆಲ್ಲ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಂದಿದು ಹೊಸ ಯೂಟ್ಯೂಬ್. ಓಕೆ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.